ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮಿಗೆ ಯಾವ ಥರ ಸೀರೆನ ಡ್ರಾಪ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಸ್ಟ್ಯಾಂಡ್ ಯೂಸ್ ಮಾಡ್ದೇನೆ ಮತ್ತು ಒಂದೇ ಬಿಂದಿಗೆಯನ್ನು ಯೂಸ್ ಮಾಡಿ ಯಾವ ರೀತಿ ಸಾರಿಯನ್ನು ಉಡಿಸ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೀವೇನಾದರೂ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನನ್ನ ವಿಡಿಯೋನ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಲ್ಲಿ ನಾನೊಂದು ಸೀರೆಯನ್ನು ತಗೊಂಡಿದ್ದೀನಿ, ಅದನ್ನೀಗ ಫೋಲ್ಡ್ ಮಾಡ್ತಾ ಇದ್ದೀನಿ. ನಾನು ಫುಲ್ಲು ಉದ್ದ ಸಾರಿಯನ್ನು ನಾನು ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಫೋಲ್ಡ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ನೆರಿಗೆ ತುಂಬ ಈಸಿಯಾಗಿ ಮಾಡ್ಬೋದು. ಫೋಲ್ಡ್ ಮಾಡದೆ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಈ ರೀತಿ ಫೋಲ್ಡ್ ಮಾಡಿ ಮಾಡೋದ್ರಿಂದ ತುಂಬ ಈಸಿಯಾಗಿ ನೆರಿಗೆಗಳು ಬರುತ್ತೆ ಮತ್ತು ತುಂಬ ನೆರಿಗೆಗಳು ಬರುತ್ತೆ. ಸ್ಟ್ಯಾಂಡ್ ಇಲ್ಲದೇನೂ ಕೂಡ ನಾವು ಸೀರೆನ ಉಡಿಸ್ಬೋದು ದೇವಿಗೆ. ಮೊದಲಿಗೆ ನಾನು ಸಾರಿನ ಫೋಲ್ಡ್ ಮಾಡಿಕೊಂಡು ಇವಾಗ ಸೆರಗಿನ ಭಾಗವನ್ನು ಫೋಲ್ಡ್ ಮಾಡ್ತಾ ಇದ್ದೀನಿ. ಸೆರಗಿನ ಭಾಗವನ್ನು ಮೊದಲೇ ಫೋಲ್ಡ್ ಮಾಡಿರೋದ್ರಿಂದ ನೆರಿಗೆಗಳು ತುಂಬ ಕಡಿಮೆ ಬರುತ್ತೆ. ಇಲ್ಲಿ ಒಂದು 4 ನೆರಿಗೆಗಳು ಬಂದಿದೆ ನನಗೆ. ನಿಮಗೆ ನೆರಿಗೆಗಳು ಜಾಸ್ತಿ ಬೇಕು ಅಂತಾದರೆ ಸೆರಗಿನ ಭಾಗವನ್ನು ಡಬಲ್ ಫೋಲ್ಡ್ ಮಾಡ್ದೇ ಫುಲ್ ನೆರಿಗೆಗಳನ್ನು ಮಾಡ್ಕೊಳ್ಬೋದು. ಮೊದಲಿಗೆ ಸೆರಗಿನ ಭಾಗವನ್ನು ನೆರಿಗೆಗಳನ್ನಾಗಿ ಮಾಡಿ ಇಟ್ಕೊಂಡು ಅಲ್ಲಿ ಕ್ಲಿಪ್ಪನ್ನು ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ನೋಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಅಲ್ಲಿ ನಾನು ಜಾಗವನ್ನು ಬಿಟ್ಟು ಸ್ಪೇಸ್ ಬಿಟ್ಟು ಅದಾದಮೇಲೆ ಪೂರ್ತಿ ಸೀರೆಯನ್ನು ನಾನು ನೆರಿಗೆಗಳನ್ನು ಮಾಡ್ತಾ ಹೋಗ್ತೀನಿ. ಸಣ್ಣದಾಗಿಯೂ ಮಾಡ್ಬೋದು, ದೊಡ್ಡದಾಗಿಯೂ ಮಾಡ್ಬೋದು. ನೆರಿಗೆಗಳನ್ನು ಗ್ಯಾಪ್ ನೋಡಿಕೊಂಡು ಕೈಯಲ್ಲಿ ಎಷ್ಟು ಬರುತ್ತೆ ಅಷ್ಟು ಅಂದಾಜಲ್ಲಿ ನೀವು ನೆರಿಗೆಗಳನ್ನು ಹಾಕ್ಕೊಂಡು ಹೋಗ್ಬೋದು. ಮೊದಲೇ ನಾವು ಈ ರೀತಿ ಸಾರಿಗಳನ್ನು ಕ್ಲಿಪ್ ಮಾಡಿ ಇಡೋದ್ರಿಂದ ಹಬ್ಬದ ದಿನ ನಮಗೆ ತುಂಬ ಈಸಿಯಾಗಿ ಸೀರೆನ ಉಡಿಸ್ಬೋದು. ಶ್ರಾವಣ ಮಾಸದಲ್ಲಿ ಯಾವುದೇ ಒಂದು ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು. ಯಾಕಂದರೆ ಕೆಲವೊಮ್ಮೆ ನಮಗೆ ಸಾಧ್ಯ ಆಗದೇ ಇರ್ಬೋದು ಇಂಥ ಒಂದೇ ವಾರ ಲಕ್ಷ್ಮೀ ಪೂಜೆನ ಮಾಡಬೇಕು ಅಂದರೆ ಕೆಲವೊಮ್ಮೆ ಕಷ್ಟ ಆಗ್ಬೋದು ಲೇಡೀಸ್ಗೆಲ್ಲ ಈ ಪೀರಿಯಡ್ ಪ್ರಾಬ್ಲಮಿಂದಾಗಿ. ಸೊ ಹಾಗಾಗಿ ಶ್ರಾವಣ ಮಾಸದಲ್ಲಿ ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ಅನುಕೂಲ ಇರಬೇಕಾದ್ರೆ. ಅಲ್ಲಲ್ಲಿ ಒಂದು 10 ಪ್ಲೀಟ್ಸ್ ಆದಮೇಲೆ ನಾನು ಕ್ಲಿಪ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ಐರನ್ ಕೂಡ ಮಾಡ್ಕೊಳ್ಬೋದು. ನಾವು ನೋಡ್ತಾ ಇರ್ಬೋದು, ನಿಮಗೆ ಪೂರ್ತಿ ಸೀರೆಯನ್ನು ನೆರಿಗೆಗಳನ್ನು ಮಾಡಿ ಫುಲ್ಲ ಹಾಕೋದಾದರೆ ಫುಲ್ಲ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೆರಿಗೆಗಳನ್ನು ಈ ರೀತಿ ಮಾಡಿಟ್ಕೊಂಡು ಕ್ಲಿಪ್ಪನ್ನು ಸೆಕ್ಯೂರ್ ಮಾಡಿದ್ದೀನಿ. ಬಾರ್ಡರ್ ತುಂಬ ಗೋಲ್ಡನ್ ಆಗಿರೋದು ಮತ್ತು ಆದಷ್ಟು ಬಾರ್ಡರ್ ತುಂಬಾ ಒಂದು ಬ್ರೈಟಾಗಿರೋದಾದರೆ ತುಂಬಾ ಸೀರೆ ಚೆನ್ನಾಗಿ ಕಾಣುತ್ತೆ ಲಕ್ಷ್ಮಿಗೆ ಉಡಿಸಿದಾಗ. ಮತ್ತು ಬ್ರೈಟಾಗಿರುವಂಥ ಸಾರಿ ಆದರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಲಕ್ಷ್ಮಿ ಅಲಂಕಾರ. ಈಗ ಆಲ್ಮೋಸ್ಟ್ ನಂದು ನೆರಿಗೆಗಳನ್ನು ಪೂರ್ತಿ ಸೀರೆಯನ್ನು ಮಾಡಿ ಆಗಿದೆ. ನೋಡ್ತಾ ಇರ್ಬೋದು ಪೂರ್ತಿ ಸಾರಿ ಕಂಪ್ಲೀಟ್ ಆಯಿತು. ಇವಾಗ ನೆರಿಗೆಗಳನ್ನು ಮಾಡಿ ಸೆರಗಿನ ಭಾಗವನ್ನು ಸಪ್ರೇಟಾಗಿ ಮತ್ತು ಮುಂದೆ ಭಾಗವನ್ನು ನಾನು ಸಪ್ರೇಟಾಗಿ ಫೋಲ್ಡ್ ಮಾಡಿಕೊಂಡು ನೆರಿಗೆಗಳನ್ನು ಸರಿಸಮವಾಗಿ ನೋಡಿಕೊಂಡು ಅದನ್ನು ಕ್ಲಿಪ್ ಹಾಕಿ ಸೆಕ್ಯೂರ್ ಮಾಡಿ ಇಟ್ಕೊಂಡಿದ್ದೀನಿ. ರೆಡಿಯಾಗಿದೆ. ಈಗ ಅಲಂಕಾರ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಒಂದು ಟೇಬಲ್ ಮೇಲೆ ಒಂದು ಮಣೆ ಅಥವಾ ಸ್ಟ್ಯಾಂಡ್ ಏನಾದರೂ ಇದ್ದರೆ ಅದನ್ನು ಇಟ್ಟು ಅದರ ಮೇಲೆ ಒಂದು ಕಾಟನ್ ಕ್ಲೋತ್ ಅಥವಾ ವೈಟ್ ಪಂಚೆ ಈ ಥರ ಟವಲ್ ಏನಾದರೂ ಇದ್ದರೆ ಅದನ್ನು ನಾವು ಹಾಕ್ಕೊಳ್ಬೋದು. ಕ್ಲೀನಾಗಿರುವಂಥದ್ದು, ವಾಶ್ ಮಾಡಿರುವಂಥದ್ದು ಪೂಜೆ ಮಾಡೋ ದಿವಸ. ಹಾಗೆ ನಾನಿಲ್ಲಿ ಒಂದು ಡಬ್ಬವನ್ನು ಇಡ್ತಾಯಿದ್ದೀನಿ, ಸ್ಟೀಲ್ ಡಬ್ಬ ಇಡ್ತಾಯಿದ್ದೀನಿ. ಇದರಲ್ಲಿ ಕೂಡ ಅಷ್ಟೇ ನಾವು ನೆರಿಗೆಗಳನ್ನು ಮಾಡಿಟ್ಕೊಂಡದ್ದು ಎಷ್ಟು ಉದ್ದ ಬೇಕು ಅಷ್ಟುದ್ದ ನೋಡಿಕೊಂಡು ನಾವು ಒಳಗಡೆಗೆ ಹಾಕ್ಕೊಳ್ಬೇಕಾಗುತ್ತೆ ಫೋಲ್ಡ್ ಮಾಡಿ. ಅದಾದಮೇಲೆ ನೆರಿಗೆಗಳನ್ನು 1 by 1 ನೀಟಾಗಿ ನಾವು ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಮತ್ತು ತುಂಬ ನೆರಿಗೆಗಳು ಕಾಣ್ತಾ ಇದೆ. ನೀವಿಲ್ಲಿ ನೋಡ್ಬೋದು ತುಂಬ ನೆರಿಗೆಗಳಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಾಳೆ ಲಕ್ಷ್ಮಿ.
ಈಗ ನಾನು ನೆರಿಗೆಗಳನ್ನು ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡಿ ಆಗಿದೆ. ಅದಾದಮೇಲೆ ನಾನು ಒಂದು ಬಿಂದಿಗೆಯನ್ನು ಇಟ್ಕೊಂಡು ಅದರ ಮೇಲ್ಗಡೆ ನಾನು ಬ್ಲೌಸ್ ಪೀಸಿಂದ ಕವರ್ ಮಾಡ್ತಾಯಿದ್ದೀನಿ. ಬ್ಲೌಸ್ ಪೀಸನ್ನು ಕವರ್ ಮಾಡದೇ ಇದ್ದರೆ ನಮಗೆ ಪೂರ್ತಿ ಸೀರೆ ಕವರ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಬ್ಲೌಸ್ ಪೀಸ್ ಅಕಸ್ಮಾತ್ ಒಂದು ಸ್ವಲ್ಪ ಎಲ್ಲಿಯಾದರೂ ಕಾಣಿದರೆ ಅಂಥೇಳಿ ಮತ್ತು ಬ್ಲೌಸ್ ಪೀಸ್ ಹಾಕಿದರೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ನಾವು ಯಾವ ರೀತಿ ಸೀರೆ ಉಡ್ತೀವಿ ಅದೇ ಥರ ಬಲಭಾಗದಿಂದ ತಂದು ಎಡಭಾಗಕ್ಕೆ ಹಾಕ್ತಾ ಇದ್ದೀನಿ. ಇಲ್ಲಿ ನಾವು ಹಿಂಭಾಗಕ್ಕೆ ತಗೊಂಡು ಮತ್ತೆ ಮುಂಭಾಗಕ್ಕೆ ಸೆರಗನ್ನು ತಗೊಂಡು ನೆರಿಗೆಗಳನ್ನು ನಿಧಾನವಾಗಿ ನಾವು ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ. ಆಗ ಇನ್ನೂ ಲಕ್ಷ್ಮೀ ಅಲಂಕಾರ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಮಿಡ್ಲಲ್ಲಿ 2 ಸೀರೆಯ ಸೆರಗನ್ನು ನಾವು ಪಿನ್ನಿಂದ ಸೆಕ್ಯೂರ್ ಮಾಡಿದರೆ ಆಯಿತು, ಕೊಡಪನ ಕಾಣದೇ ಇರೋ ಥರ. ಹಾಗೆ ನೆರಿಗೆಗಳನ್ನು ಮುಂದೆ ಎದೆ ಭಾಗಕ್ಕೆ ನಿಧಾನವಾಗಿ ಸ್ಪ್ರೆಡ್ ಮಾಡಿ ನಾವು ಸೊಂಟಪಟ್ಟಿ ಹಾಕ್ಬೋದು, ಅಥವಾ ಮೊದಲೇ ಒಂದು ಪಿನ್ ಹಾಕಿದರೂ ಕೂಡ ನೀಟಾಗಿ ಕಾಣುತ್ತೆ. ಬ್ಯಾಕ್ಗ್ರೌಂಡ್ ಕೂಡ ತುಂಬ ಚೆನ್ನಾಗಿ ಕಾಣಬೇಕು ಅಂತ ಇದ್ದರೆ ನಾವು ಬ್ಯಾಕ್ಗ್ರೌಂಡಿಗೆ ಒಂದು ಪಂಚೆ ಅಥವಾ ವೈಟ್ ಬಟ್ಟೆ ಏನಾದರೂ ಇದ್ದರೆ ಹಾಕ್ಕೊಳ್ಬೋದು. ಈಗ ನಾನು ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡಿಕೊಂಡು ಸೊಂಟಪಟ್ಟಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ ದೇವಿಗೆ ಅಂತ ಏನಾದರೂ ಒಡವೆಗಳನ್ನು ಮಾಡಿಸಿದರೆ ಒಡವೆಗಳನ್ನು ಹಾಕ್ಕೊಳ್ಬೋದು. ನಿಮ್ಮ ಕ್ರಮಾನುಸಾರ ಹೇಗೆ ಮಾಡ್ತೀರೋ ಹಾಗೆ ಮಾಡಿ. ಪ್ರತಿ ವರ್ಷ ಮಾಡೋ ಥರ ನೀಟಾಗಿ ನೆರಿಗೆಗಳನ್ನು ಸ್ಪ್ರೆಡ್ ಮಾಡಿ ಅದಾದಮೇಲೆ ಒಡವೆಗಳನ್ನು ಹಾಕ್ಕೊಂಡು ಮತ್ತೆ ನಾವು ದೇವಿ ಮುಖವಾಡವನ್ನು ಇಟ್ಟರೆ ತುಂಬಾ ಬೇಗ ದೇವಿ ಅಲಂಕಾರ ಕಂಪ್ಲೀಟ್ ಆಗುತ್ತೆ. ಹಾಗೆ ಕೊಡಪಂದ ಒಳಗಡೆ ನೀವು ನೀರು ಅಥವಾ ಅಕ್ಕಿಯನ್ನು ನಿಮ್ಮ ಕ್ರಮಾನುಸಾರ ಹಾಕ್ಕೊಳ್ಬೋದು. ಮತ್ತು ಮಣೆ ಮೇಲ್ಗಡೆ ಪೂಜೆ ದಿನ ಪೂಜೆ ಯಾವಾಗ ಮಾಡ್ತೀರಿ ಆವತ್ತು ಮಣೆ ಮೇಲ್ಗಡೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟಿನಿಂದ ಕಮಲವನ್ನು ಬಿಡಿಸಿದರೆ ಆಯಿತು. ಈಗ ನಾನು ಕಳಶವನ್ನು ಇಟ್ಟು ಮುಖವಾಡನ್ನು ಕೂಡ ಇಟ್ಟಾಯಿತು. ಹಾಗೆ ಜಡೆಬಿಲ್ಲೆಯನ್ನು ಕೂಡ ಹಾಕಿದ್ದೀನಿ. ಹಾಗೆ ದೇವಿಗೆ ನಾವು ಹೂಮಾಲೆಯಿಂದ ಕೂಡ ಅಲಂಕಾರವನ್ನು ಮಾಡ್ಬೋದು. ಈಗ ಕಂಪ್ಲೀಟಾಗಿ ಅಲಂಕಾರ ಮುಗಿದಿದೆ. ದೇವರು ಹೇಗೆ ಕಾಣ್ತಾ ಇದ್ದಾರೆ ಅಂತ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.